ಇವಾಗ ಪಾಯಸಕ್ಕೆ ನೀರು ಹಾಕಿ ಅಕ್ಕಿನ ಚೆನ್ನಾಗಿ ತೊಳೆದು ಮುಳುಗೋಷ್ಟು ನೀರು ಹಾಕಿದ್ದೀನಿ ನೆನೀಲಿ ಅಂತ. ಇದು ಅರ್ಧ ಗಂಟೆ ನೆನೀಲಿ, ಆಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು ಬಟ್ಲು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೆನೆಸಿರೋ ಅಕ್ಕಿ 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಪಾಯಸ ನೋಡಿ ರುಬ್ಕೊಂಡಿದ್ದೀನಿ. ಇದು ಗಟ್ಟಿ ಆಗಿಬಿಡ್ತದೆ, ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು. ಇದಕ್ಕೆ 1 ಕಪ್ಪು ಹಾಲು ಹಾಕ್ತಾಯಿದ್ದೀನಿ, 1 ಲೋಟ. ಇದು ಕುದೀತಾ ಕುದೀತಾ ಗಟ್ಟಿ ಆದರೆ ನೀರು ಬೆರೆಸ್ಕೋಬೋದು. ನೀರು ಬೆರೆಸ್ಕೊಂಡು ನಮ್ಗೆ ಯಾವ ರೀತಿ ತೆಳ್ಳಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ಇವಾಗ ಬಿಸಿ ನೋಡಿ, ಇವಾಗ ಅಕ್ಕಿ ಕಾಯಿ ರುಬ್ಬಿರೋದನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ತಿರುಗ್ತಾ ಇರಬೇಕು, ಅಕ್ಕಿ ಅಲ್ವಾ ತಳ ಕಟ್ಬಿಡುತ್ತೆ. ಇದು ಚೆನ್ನಾಗಿ ಕುದಿ ಬರಲಿ. ಒಂದು ಪ್ಲೇಟ್ ಮುಚ್ಚಿ ಆವಾಗಲೇ ತಿರುಗ್ಕೋತಾ ಇರ್ತೀನಿ. ಅಕ್ಕಿ ರುಬ್ಬಿರೋದು ತಳ ಕಟ್ಬಿಡುತ್ತೆ, ತಿರುಗ್ತಾನೇ ಇರಬೇಕು. ನೋಡಿ ಆಗಲೇ ಹೇಗೆ ಸ್ವಲ್ಪ ಸ್ವಲ್ಪ ತಳ ಕಟ್ತೈತೆ. ಇದೊಂದು ಸ್ವಲ್ಪ ಕುದಿ ಬರೋ ತನಕ ಹೀಗೆ ಕೈ ಆಡಿಸ್ತಾ ಇರಬೇಕು. ಈ ಪಾಯಸ ಒಂದು ಸಲ ಮಾಡಿ ನೋಡಿ. ಗಸಗಸೆ ಹಾಕಿರಲ್ಲ, ಅಕ್ಕಿ ಮತ್ತು ಕಾಯಿ ಎರಡೇ ರುಬ್ಬೋದು. ಈ ಟೇಸ್ಟೇ ಬೇರೆ ಇರುತ್ತೆ. ತಿರುಗ್ತಾ ಇರಿ ಇದೇ ರೀತಿ. ಇವಾಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬಿಡೋಣ. ಒಂದು ಅಳತೆಯಲ್ಲಿ ಅರ್ಧ ಬೌಲ್ ಹಾಕಿದ್ದೀನಿ. ಆಮೇಲೆ ಸಿಹಿ ಸಾಲದಿದ್ದರೆ ನೋಡಿ ಹಾಕ್ಕೋಬೋದು. ಹೇಗಿದ್ರೂ ತುರಿದಿರೋ ಬೆಲ್ಲ ಇರುತ್ತೆ ಮನೇಲಿ, ಉಂಡೆ ಬೆಲ್ಲ ಇದು, ಕಸ ಏನಿಲ್ಲ. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ ಯಾವ ರೀತಿ ಕುದೀತಾ ಇದೆ, ಗಟ್ಟಿ ಆಯ್ತಾ ಬಂತು. ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ. ನನಗೆ ಇಷ್ಟು ಗಟ್ಟಿ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇಷ್ಟು ಕುದ್ದಿದ್ರೆ ಸಾಕು. ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಹಾಕಬೇಕು. ಇವಾಗ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡಿ ಪಾಯಸಕ್ಕೆ ನೋಡಿ ತುಪ್ಪ ಹಾಕಿ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿ ಅದು ಕಾಯಿಲಿ ಸ್ವಲ್ಪ. ಆಮೇಲೆ ದ್ರಾಕ್ಷಿ ಗೋಡಂಬಿ ಹಾಕೋಣ. ಇವಾಗ ಹಾಕ್ತಾಯಿದ್ದೀನಿ. ಈ ದ್ರಾಕ್ಷಿ ಎಲ್ಲ ಊದ್ಕೋಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಇದೆಲ್ಲ ಸ್ವಲ್ಪ ಫ್ರೈ ನೋಡಿ, ಈ ಥರ ಊದ್ಕೋಬೇಕು. ಅಲ್ಲಿವರೆಗೆ ಫ್ರೈ ಮಾಡಬೇಕು. ದ್ರಾಕ್ಷಿ ಎಲ್ಲ ಊದ್ಕೋಬೇಕು. ಇವಾಗ ಇಷ್ಟ ಆದರೆ ಸಾಕು. ಸ್ಟವ್ ಆಫ್ ಮಾಡಿ ಪಾಯಸದೊಳಗೆ ಹಾಕ್ತೀನಿ. ನೋಡಿದ್ರೆ ಅಕ್ಕಿ ಕಾಯಿ ಪಾಯಸ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಲೋಟಕ್ಕೆ ಹಾಕ್ಕೊಂಡಾದರೂ ಕುಡಿಬೋದು, ನೀವು ತಟ್ಟೆಯಲ್ಲಿ ಹಾಕ್ಕೊಂಡಾದರೂ ಕುಡಿಬೋದು. ಈ ರೀತಿ ಸರ್ವ್ ಮಾಡಿಕೊಡು. ಲೋಟಕ್ಕೆ ಬಿಟ್ಟು ಸ್ಪೂನ್ ಹಾಕಿ. ನಾನು ಸ್ಟವ್ ಆನ್ ಮಾಡಿ AMC ಕುಕ್ವೇರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕಾಯಿಲಿ. ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಿದೆ. 1 ಕಟ್ಟು ಕೀರೆ ಸೊಪ್ಪು ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಲಿ. 1 ಲೋಟ ಹೆಸರುಬೇಳೆ ನೆನೆಸಿದ್ದೆ, ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಮಧ್ಯೆ ಮಧ್ಯೆ ಈ ಥರ ಕೈ ಆಡಿಸ್ತಾ ಇರಬೇಕು.
ಇದು ತಳ ಸಿ ಅಲ್ಲ, AMC ಕುಕ್ವೇರು. ಇಲ್ಲಿ ತೋರಿಸುತ್ತೆ, ಇಲ್ಲಿ ಬೆಂದಿದೆ ಇಲ್ಲ ಅಂತ ತೋರಿಸುತ್ತೆ ಅಲ್ಲಿ. ಇವಾಗ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ, ಸ್ವಲ್ಪ ನೀರು ಚಿಂಕಿಸ್ತೀನಿ, ಒಂದು ಕಾಲು ಲೋಟದಷ್ಟು ನೀರು ಚಿಂಕಿಸೋಣ. ಮಧ್ಯ ಮಧ್ಯ ಹೀಗೆ ಕೈ ಆಡಿಸ್ತಾ ಇರಬೇಕು. ಇದು ಫ್ರೈ ಆಯ್ತಾ ಇರಲಿ. ನೋಡಿ ಇಲ್ಲಿ ತೋರಿಸುತ್ತೆ, ಇಲ್ಲಿ ಗ್ರೀನ್ ಫುಲ್ ಬಂದರೆ ಬೆಂದಿದೆ ಅಂತ. ಇದು ಇವಾಗ ಆಗಲೇ ಆಲ್ರೆಡಿ ಬೆಂದಿದೆ, ನಂಗೆ ಇಷ್ಟು ಬೆಂದರೆ ಸಾಕು. ಊಟದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆಫ್ ಬಾಯಿಲ್. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಈ ಥರ ನೀವು ಮಾಡಿ, ಪಾತ್ರೆಲೂ ಮಾಡ್ಬೋದು. ಅಂದರೆ ಇದು ಸಿ ಅಲ್ಲ, AMC ಕುಕ್ವೇರು, ಅದಕ್ಕೆ ನಾನು ಸಾಮಾನ್ಯ ಇದರಲ್ಲೇ ಮಾಡ್ತಾಯಿರ್ತೀನಿ. ಇದೊಂದು ಪಾತ್ರೆಗೇ 10,000 ರೂಪಾಯಿ. ನಾನು 2 ತೊಗೊಂಡಿದ್ದೀನಿ, 20,000 ರೂಪಾಯಿ ಕೊಟ್ಟು. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಎಣ್ಣೆ ಜಾಸ್ತಿ ಹಾಕೋ ಹಾಗಿಲ್ಲ, ಚೆನ್ನಾಗಿ ಬೇಯುತ್ತೆ. ಈ ಥರ ಒಮ್ಮೆ ಸೊಪ್ಪಿನ ಪಲ್ಯ ನೀವು ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ, ಆಫ್ ಮಾಡೋಣ.